ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್. ಇವತ್ತಿನ ವಿಡಿಯೋದಲ್ಲಿ ಅಂತಂದ್ರೆ ಇವತ್ತು ನಾವು ತಮಿಳುನಾಡಲ್ಲಿರುವಂತಹ ಒನ್ ಆಫ್ ದಿ ಪವರ್ಫುಲ್ ಟೆಂಪಲ್ ಆಗಿರುವಂತಹ ಅರುಣಾಚಲಂ ಟೆಂಪಲ್ಗೆ ಹೋಗ್ತಾ ಇದ್ದೇವೆ. ಈ ಟೆಂಪಲ್ ಬಗ್ಗೆ ನಂಗೆ ಗೊತ್ತಾಗಿದ್ದೆ ಒಂದು 2 ಮಂತ್ಸ್ ಬ್ಯಾಕ್. ಅವತ್ತಿಂದಲೇ ನಾನು ಪ್ಲಾನ್ ಮಾಡ್ತಿದ್ದೆ ಒಂದ್ಸಲ ಆದ್ರೂ ಈ ಟೆಂಪಲ್ಗೆ ಹೋಗಲೇಬೇಕು ಅಂತ, ಬಟ್ ಆಗ್ತಾನೆ ಇರಲಿಲ್ಲ. ಸೊ ಇವತ್ತು ನಾವು ಆ ಟೆಂಪಲ್ಗೆ ಹೋಗ್ತಾ ಇದ್ದೇವೆ. ಹಾಗೆ ನಮ್ಮಿಬ್ಬರು ಫ್ರೆಂಡ್ಸ್ ಕೂಡ ಬರ್ತಾ ಇದ್ದಾರೆ. ನಾವಿವಾಗ ಫ್ರೆಶ್ ಅಪ್ ಎಲ್ಲ ಆಗಿ ಇಲ್ಲಿ ಜಿಯಿಂದ ಹೊರಟ್ವಿ. ಇನ್ನೊಂದೇನಂದ್ರೆ ನಾನು ಯಾವುದೇ ಥರ ಚಪ್ಪಲ್ ಕೂಡ ಹಾಕೊಂಡು ಹೋಗ್ತಾ ಇಲ್ಲ ಇವತ್ತು ದೇವಸ್ಥಾನಕ್ಕೆ. ಅಂದರೆ ಬರಿಗಾಲಲ್ಲೇ ನಮ್ಮ ಜಿಯಿಂದ ದೇವಸ್ಥಾನಕ್ಕೆ ಹೋಗ್ತಿದ್ದೇನೆ. ಈ ಥರ ಯಾವುದೇ ರೂಲ್ಸ್ ಏನೂ ಇಲ್ಲ, ನೀವು ಅಲ್ಲೇ ಹೋಗಿ ಅಲ್ಲಿ ಚಪ್ಪಲ್ ಇಟ್ಟು ಅಲ್ಲೇ ನೀವು ಗಿರಿ ಪ್ರದಕ್ಷಿಣೆ ಕೂಡ ಮಾಡ್ಬೋದು. ಬಟ್ ನಾನು ಜಿಯಿಂದಲೇ ಇವತ್ತು ಬರಿಗಾಲಲ್ಲೇ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇನೆ. ನಾವೀಗ ಎಲೆಕ್ಟ್ರಾನಿಕ್ ಸಿಟಿ ಟೋಲ್ ಗೇಟ್ ಹತ್ರ ಬಂದ್ವಿ. ಇಲ್ಲಿಂದ ಡೈರೆಕ್ಟ್ ಬಸ್ ಸಿಗೋದ್ರಿಂದ ನಾವು ಇಲ್ಲಿಗೆ ಬಂದ್ವಿ. ಮತ್ತೆ ಇದು ನಮ್ಮ ಪಿಜಿಗೆ ಸಹ ಹತ್ತಿರದಲ್ಲೇ ಈ ಬಸ್ ರೂಟ್ ಸ್ಟಾರ್ಟ್ ಆಗೋದು ಕೆಂಗೇರಿ ಸ್ಯಾಟಲೈಟ್ ಟೌನ್ ಇಂದ. ನೀವು ಅಲ್ಲಿಗೆ ಹೋದ್ರೆ ಸೀಟ್ ಸಿಗೋ ಚಾನ್ಸಸ್ ಎಲ್ಲ ಜಾಸ್ತಿ ಉಂಟು. ಇಲ್ಲಿ ಇವಾಗ ನೋಡ್ಬೋದು ನೀವು ಎಷ್ಟು ಜನ ಇದ್ದಾರೆ ಅಂತ. ನಾವು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಬಸ್ ಹತ್ತಿದ್ರಿಂದ ನಮಗೆ ಇಲ್ಲಿ ಸೀಟೇ ಸಿಗಲಿಲ್ಲ. ಇವಾಗ ಟೈಮ್ ಬಂದು 11 ಗಂಟೆ ಆಗ್ತಾ ಬಂತು. ನಾವಿವಾಗ ಕೃಷ್ಣಗಿರಿಗೆ ರೀಚ್ ಆದ್ವಿ. ಇಲ್ಲಿ ಇವಾಗ ಊಟಕ್ಕೆ ಅಂತ ಸ್ವಲ್ಪ ಹೊತ್ತು ಬಸ್ ನಿಲ್ಲಿಸಿದ್ದಾರೆ. ನೋಡಿ, ನಾವು ಬಂದಿರೋ ಬಸ್ ಇಲ್ಲಿದೆ. ಹಾಗೆ ಇಲ್ಲಿ ಬೇರೆ ಬಸ್ ಸಹ ಇದೆ. ಇವರೆಲ್ಲ ನೋಡಿ ಈ ಚಳಿಗೆ ಸಹ ಐಸ್ ಕ್ರೀಮ್ ತಿಂತಾ ಇದ್ದಾರೆ. ಊಟ ಮಾಡಿಲ್ಲ ಮಾರೆ, ಐಸ್ ಕ್ರೀಮೇ ತಿನ್ಬೇಕಷ್ಟೇ. ಹಾಗೆ ನಾವು 2 ಗಂಟೆಗೆ ತಿರುವಣ್ಣಾಮಲೈ ಬಸ್ ಸ್ಟ್ಯಾಂಡಿಗೆ ರೀಚ್ ಆದ್ವಿ. ಆಲ್ರೆಡಿ ತುಂಬ ಜನ ಇಲ್ಲಿ ಗಿರಿ ಪ್ರದಕ್ಷಿಣೆ ಮಾಡ್ತಾ ಇದ್ದಾರೆ. ನಾವಿವಾಗ ಫ್ರೆಶ್ ಅಪ್ ಎಲ್ಲ ಆಗಿ ದೇವಸ್ಥಾನದ ಕಡೆಗೆ ಹೊರಟಿದ್ದೇವೆ. ಇಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿ ಉಂಟು. ಹಾಗೆ ನಾವು ಅಲ್ಲಿಗೆ ಹೋಗಿ ಅಲ್ಲಿಂದ ನಮ್ಮ ಗಿರಿ ಪ್ರದಕ್ಷಿಣೆಯನ್ನು ಸ್ಟಾರ್ಟ್ ಮಾಡ್ತೇವೆ.